ಕಬಾಬ್ ಪಾನಿಪುರಿ ಬಳಿಕ ಚಹಾ ಪ್ರಿಯರಿಗೆ ಶಾಕ್ ಎದುರಾಗಿದೆ. ಕೆಮಿಕಲ್ ಮಿಶ್ರಿತ ಟೀ ಪುಡಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಎಲ್ಲಂದರಲ್ಲಿ ಟೀ ಕುಡಿಯೋರಿಗೆ ಆಹಾರ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಖುಷಿಗೂಟಿ ಬೇಜಾರಿಗೂಟಿ, ಸಣ್ಣ ಮಳೆಯೇ ಬರ್ಲಿ ಇಳಿ ಸಂಜೆಯ ಚಳಿಯೇ ಆಗ್ಲಿ, ಒಂದು ಕಪ್ ಟೀ ಜೊತೆಗಿರ್ಲೇಬೇಕು. ಚಹಾ ಇಲ್ಲದೆ ಕೆಲವರಿಗೆ ಹೊತ್ತು ಕಳೆಯೋದೇ ಇಲ್ಲ. ಹೀಗೆ ಎಲ್ಲಂದರಲ್ಲಿ ಟೀ ಹೀರುವ ಚಹಾ ಪ್ರಿಯರಿಗೆ ಇದೀಗ ಶಾಕ್ ಎದುರಾಗಿದೆ. ಕೆಮಿಕಲ್ ಮಿಶ್ರಿತ ಟೀ ಪುಡಿಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿದೆ. ಕಬಾಬ್ ಪಾನಿಪುರಿ ಬಳಿಕ ಚಹಾ ಪ್ರೇಮಿಗಳಿಗೆ ಶಾಕ್. ಟೀ ಪುಡಿಯಲ್ಲಿ ಕೃತಕ ಬಣ್ಣ, ರಾಸಾಯನಿಕಗಳ ಬಳಕೆ ಪತ್ತೆ. ಕಾಟನ್ ಕ್ಯಾಂಡಿಯಿಂದ ಆರಂಭವಾದ ಬ್ಯಾನ್ ಬಿಸಿ ಸದ್ಯ ಕೆಮಿಕಲ್ ಮಿಶ್ರಿತ ಟೀ ಪುಡಿ ತನಕ ಬಂದಿದೆ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಕಾಟನ್ ಕ್ಯಾಂಡಿ, ಗೋಬಿ ಮಂಚೂರಿಗೆ ಬಳಸುವ ಬಣ್ಣವನ್ನ ಬ್ಯಾನ್ ಮಾಡಿತ್ತು. ಇತ್ತೀಚೆಗೆ ಕಬಾಬ್ಗೆ ಬಳಸುವ ಕೃತಕ ಬಣ್ಣಕ್ಕೆ ನಿಷೇಧ ಹೇರಿತ್ತು. ಬಳಿಕ ಪಾನಿಪುರಿಗೆ ಬಳಸುವ ಸಾಸ್, ಮೀಟ್ ಹಾಗೂ ನಿಷೇಧ ಹೇರಿದ್ರು. ಇದೀಗ ಕೆಮಿಕಲ್ ಮಿಶ್ರಿತ ಟೀ ಪುಡಿ ಮೇಲೆ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಕೆಮಿಕಲ್ ಮಿಶ್ರಿತ ಟೀ ಪುಡಿಯಲ್ಲಿ ಕ್ಯಾನ್ಸರ್ ಕಾರಕ ಪತ್ತೆಯಾಗಿದೆ. ಈ ಹಿನ್ನೆಲೆ ಬೆಂಗಳೂರಿನ 49 ಟೀ ಪುಡಿ ಸ್ಯಾಂಪಲ್ಸ್ ಸಂಗ್ರಹಿಸಿದ್ದು 45 ಸ್ಯಾಂಪಲ್ಸ್ ಅಸುರಕ್ಷಿತವಾಗಿರುವುದು ಕಂಡುಬಂದಿದೆ. ಪರಿಶೀಲನೆ ವೇಳೆ ಟೀ ಬಣ್ಣ ಬರಲು ಕೆಮಿಕಲ್ ಬಳಕೆ ಹಾಗೂ ರಸ್ತೆ ಬದಿಯ ಕೆಲವು ಚಹಾದ ಅಂಗಡಿಗಳಲ್ಲಿ ಟೀ ಪುಡಿಯಲ್ಲಿ ಮರದ ಪುಡಿಯನ್ನ ಸೇರಿಸಿ ತೂಕ ಹೆಚ್ಚಿಸಿ ಬಳಕೆ ಮಾಡುತ್ತಿರುವುದು ಗೊತ್ತಾಗಿದೆ. ಇದರಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಇರುವುದು ಪತ್ತೆಯಾಗಿದೆ. ಹೀಗಾಗಿ ಕೆಮಿಕಲ್ ಮಿಶ್ರಿತ ಟೀ ಪೌಡರ್ ಬಳಸಿದ್ರೆ ಕೇಸ್ ದಾಖಲಿಸಲು ಇಲಾಖೆ ಮುಂದಾಗಿದೆ. ಈಗ ಬೇರೆ ಪುಡಿಗಳಾಗ್ತಾರೆ, ಅಂದರೆ ಕಾಸ್ಟ್ ಇಲ್ಲದೆ ಇರೋದು ಟೀ ಪುಡಿಗಳ ಪುಡಿ ಮಿಕ್ಸ್ ಮಾಡಿ ತೂಕ ಬರೋಂಗೆ ಮಾಡಿಬಿಟ್ಟು ಟೀ ಮಾಡ್ತಾರೆ. ಕೆಲವು ರುಚಿಗಳು ಹಾಕಿರ್ತಾರೆ. ಅನ್ಸೇಫ್ ಅಂದರೆ ಈ ಪ್ರಾಡಕ್ಟ್ಗಳು ಇರಬಾರ್ದು ಅಂತ. ಈಗ ಕೆಲವು ಕಡೆ ಮರದ್ದು ಇದಾಕಿರ್ತಾರೆ, ಸೊ ಅದು ಚೀಪ್ ಅಂದ್ಬಿಟ್ಟು ಅದನ್ನು ಹಾಕ್ತಾರೆ. ಸೊ ಹಾಕ್ಬಾರ್ದು ಅಂತ. ಈ ಕೆಲವು ಬ್ರಾಂಡೆಡ್ ಬಂದಿದೆ, ಕೆಲವು ಲೋಕಲ್. ಟೀ ಪುಡಿಯಲ್ಲಿ ಕೃತಕ ಬಣ್ಣ ಹಾಗೂ ರುಚಿ ಹೆಚ್ಚಿಸುವ ರಾಸಾಯನಿಕಗಳು ಇರುವುದನ್ನು ಪತ್ತೆ ಹಚ್ಚಿದ್ದು, ಇವುಗಳನ್ನು ಬ್ಯಾನ್ ಮಾಡಲು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಮುಂದಾಗಿದೆ. ಇನ್ನು ವೈದ್ಯರು ಆರೋಗ್ಯದ ದೃಷ್ಟಿಯಿಂದ ಕೆಮಿಕಲ್ ಮಿಶ್ರಿತ ಟೀ ಪುಡಿ ಒಳ್ಳೆಯದಲ್ಲ. ಇದರಿಂದ ಗಂಭೀರ ಆರೋಗ್ಯ ಸಮಸ್ಯೆ ಕಂಡು ಬರುತ್ತಿವೆ. ಕಿಡ್ನಿ, ಹೃದಯ ಸಂಬಂಧಿ ಸಮಸ್ಯೆ ಉಂಟಾಗಲಿದೆ ಅಂತಿದ್ದಾರೆ. ಖಂಡಿತವಾಗಿಯೂ ಅದು ಹಾರ್ಟ್ ಮೇಲೆ ದುಷ್ಪರಿಣಾಮ ಬೀರ್ಬೋದು ಮತ್ತು ಕಿಡ್ನಿ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರ್ಬೋದು. ಏಕೆಂದರೆ ಹಸಿರು ಪದಾರ್ಥಗಳಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಟ್ರೀ ಬಾರ್ಕ್ಸ್ಗಳಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ. ಪೊಟ್ಯಾಷಿಯಂ ಸೇವನೆ ಜಾಸ್ತಿ ದೇಹಕ್ಕೆ ಹೋದಾಗ ಕಿಡ್ನಿ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ. ಸೊ ಬ್ಲಡ್ ಪ್ಯೂರಿಫಿಕೇಷನಲ್ಲಿ ಪೊಟ್ಯಾಷಿಯಂ ಅಂಶನ ಪ್ಯೂರಿಫೈ ಮಾಡೋಕ್ಕಾಗ್ದಿರ ಕಿಡ್ನಿ ಡ್ಯಾಮೇಜ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಏನೇ ಹೇಳಿ, ಒಂದಾದ ಮೇಲೊಂದು ಆಹಾರ ಪದಾರ್ಥಗಳಿಗೆ ಬಿಸಿ ತಟ್ಟುತ್ತಿದೆ. ನಾವು ತಿನ್ನುವ ಯಾವ ಆಹಾರ ಸುರಕ್ಷಿತ ಅನ್ನೋ ಸಂಶಯ ಜನರಿಗೆ ಕಾಡ್ತಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, ಟಿವಿ9 ಬೆಂಗಳೂರು.